ಸ್ಟೇಟ್ ಬಜೆಟು ನೋಡ್ರಿ, ನಾವು ಕಳೆದ 2.5 ವರ್ಷದಲ್ಲಿ ಯಶಸ್ವಿಯಾಗಿ 5 ಗ್ಯಾರಂಟಿ ಕೊಟ್ಟಿರೋದೇ ಒಂದು ದೊಡ್ಡ ಇದು. ಅಭಿವೃದ್ಧಿಗೆ ನಾವು ನಿರಂತರವಾಗಿ ಮಾಡ್ತಾಯಿದ್ದೀವಿ. ಈ ವರ್ಷ ಬಜೆಟ್ನಲ್ಲೂ ಸಹ 100ಕ್ಕೆ 100 ನಮ್ಮ ಮುಖ್ಯಮಂತ್ರಿಗಳು ಅವರ ಅನುಭವದ ಹಿನ್ನೆಲೆಯಲ್ಲಿ ನಮ್ಮ ಸಂಪನ್ಮೂಲವನ್ನು ನೋಡಿ ಸೂಕ್ತವಾದಂಥ ಒಳ್ಳೆಯ ಬಜೆಟನ್ನು ಕೊಡ್ತಾರೆ ಅನ್ನೋ ಭರವಸೆ ನಮಗಿದೆ. ಮತ್ತು ಇದು 4 ಲಕ್ಷ ಮೀರಿದಂಥ ಬಜೆಟು. 55 ಲಕ್ಷ ಕೊಡುವಂಥ ರಾಜ್ಯದ ಅವರೇ BJPಯವರು ನಿಮ್ಮ ಟಿ ವಿ ಡಿಸ್ಕಷನಲ್ಲಿ ನೋಡಿದ್ದೀವಿ ನಾವು ಎಷ್ಟೋ ಸಾರಿ. ಸೊ ರೈತರಿಗೆ ಹೆಚ್ಚಿಗೆ ಆದ್ಯತೆ ಕೊಡಲಿಲ್ಲ ಅಥವಾ ಕರ್ನಾಟಕಕ್ಕೆ ಸಂಪೂರ್ಣವಾಗಿ ಮಾನ್ಯತೆ ಕೊಟ್ಟಿಲ್ಲ ಅನ್ನೋದು ನೀವೆಲ್ಲ ನೋಡಿದ್ದೀರಾ. ಟಿ ವಿನಲ್ಲಿ ಡಿಸ್ಕಷನ್ ನೋಡಿದ್ದೀರಾ, ಪತ್ರಿಕೆಯಲ್ಲಿ ನೋಡಿದ್ದೀರಾ. ಇವತ್ತು 19 ಜನ BJP MP ಗಳಿದ್ದು, 5 ಜನ ಮಂತ್ರಿಗಳಿದ್ದು ರಾಜ್ಯಕ್ಕೆ ಏನಾದರೂ ಅವ್ರದ್ದು ಆದಂಥ ಕೊಡುಗೆ ಇದೆಯಾ? ನೀವೇ ಅದನ್ನ ವಿಶ್ಲೇಷಣೆ ಮಾಡಿದ್ರೆ ಆಯಿತು. ನಾವೇನು ಹೇಳಲೇಬೇಕಾಗಿಲ್ಲ. ನಾವು ಹೇಳಿದ್ರೆ ಅವ್ರಿಗೆ ಕಾಂಗ್ರೆಸ್ನವರು BJPಯವ್ರನ್ನ JDSನವ್ರನ್ನ ಬೈದು ಅಂತಾರೆ. ಇವತ್ತು ಜನತಾದಳದವರು BJP ವಿರುದ್ಧ ಟೀಕೆಯನ್ನು ಮಾಡಿದಂಥ ಕಾಂಗ್ರೆಸ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಟೀಕೆ ಮಾಡಿದವರು JDS ಅವರು. ಇವತ್ತು ಎಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಕೊನೆ ಪಕ್ಷ ಅವರು ಡಿಮ್ಯಾಂಡಾರ ಮಾಡ್ಬೋದಾಯಿತು, ಏನೂ ಮಾಡ್ತಾಯಿಲ್ಲ. ಅವ್ರಿಗೆ ಅಧಿಕಾರನೇ ಮುಖ್ಯ ಆಗಿದೆ ವಿನ ಜನತಾದಳಕ್ಕೆ. ಅವರು ಕೊಟ್ಟಿರ್ತಕ್ಕಂಥ BJPಯ ಒಂದು ಮಿತ್ರತ್ವದಿಂದ ಅವ್ರಿಗೆ ಲಾಭ ಏನಾಗಿದೆ ಅದೇ ಸಾಕು, ರಾಜ್ಯಕ್ಕೆ ನನ್ನೇ ಆಗಿದ್ರು ತೊಂದರೆ ಇಲ್ಲ ಅನ್ನೋ ಪರಿಸ್ಥಿತಿ ಅವರು ತಲುಪಿದ್ದಾರೆ. ಸೊ ಈಗ ಮಾದಾಯಿ ನಾವು ಟೆಂಡರ್ ಕರೆದಿದ್ದೀವಿ, ಒಂದು ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಇವತ್ತು ಮೇಕೆದಾಟು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟರು, ಒಂದು ಕ್ಲಾರಿಟಿ ಇಲ್ಲ. ಸುಪ್ರೀಂ ಕೋರ್ಟಿಂದ ಕ್ಲಿಯರಾಗಿ ಮಾಡಬೇಕು, ಮಾಡೋದು ಸೂಕ್ತ, ಇದು ಅನಿವಾರ್ಯ ಅಂತೇಳಿ ಡೈರೆಕ್ಷನ್ ಕೊಟ್ಟರು ನಾನು 5 ನಿಮಿಷಕ್ಕೆ ಮಾಡ್ತೀನಿ ಅಂತ ನಮ್ಮ MP ಅವರು ಹೇಳಿದರು. ಸುಪ್ರೀಂ ಕೋರ್ಟ್ ಕೊಟ್ಟ ಮೇಲೂ ಅವರು ಇನ್ನೂ ಮಾಡೋಕ್ಕಾಗಿಲ್ಲ. ಏನು ಮಾಡೋಕ್ಕಾಗತ್ತೆ ಈಗ? ಅದರಿಂದ ನನಗೆ ಗೊತ್ತಿದೆ, ಸಾರ್ವಜನಿಕರು ಒಂದೊಂದು ಸಾರಿ ಹಲವಾರು ಕಾರಣಕ್ಕೆ ಎಷ್ಟೇ ಅಭಿವೃದ್ಧಿ ಅಥವಾ ಎಷ್ಟೇ ಒಳ್ಳೆಯ ಕಾರ್ಯಕ್ರಮ ಸಾರ್ವಜನಿಕ ಸೌಲಭ್ಯ ಕೊಟ್ಟರು ಬೇರೆ ಬೇರೆ ಕಾರಣಕ್ಕೆ ರಾಜಕೀಯವಾಗಿ ಆಲೋಚನೆ ಮಾಡ್ತಕ್ಕಂಥದ್ದನ್ನ ಈ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವು ನೋಡ್ಕೊಂಬಂದಿದ್ದೀವಿ. ನೋಡೋಣ, ಕೆಲವರೆಲ್ಲ 28ಕ್ಕೆ ಎಲ್ಲ ರೆಡಿಯಾಗವ್ರೆ, ಕೋಟು ಗೀಟು ಹೊಲಿಸ್ಕೊಂಡು. ಸೊ ಇನ್ನೂ 2 ವರ್ಷ ಇದೇನಿದೆ ಮರ್ತುಬಿಟ್ಟವ್ರು ಅವರು. ಬಹುಶಃ 2 ವರ್ಷ 2 ದಿವಸ ಬರುತ್ತೆ ಅಂತ ತಿಳ್ಕೊಂಡವ್ರು. 2 ವರ್ಷ 3 ತಿಂಗಳಿದೆ. ಬಟ್ ಆಲೇ ಕೋಟು ಸೂಟು ಎಲ್ಲ ಹೊಲಿಸ್ಕೊಂಡು ಸೊ ಯಾರು ಯಾವ್ಯಾವ ಖಾತೆ ಹಂಚ್ಕೊಂಡು ಕೂತಿದ್ದಾರೆ. ಇರಲಿ, ಖುಷಿಯಾಗಿರೋದು ತಪ್ಪು ಅಂತೂ ಹೇಳೋಕ್ಕಾಗಲ್ಲ. ಸೊ ಇರಲಿ, ನಮಗಿನ್ನೂ 2 ವರ್ಷ 3 ತಿಂಗಳಿದೆ. 28ಕ್ಕೆ ಡಿಸೈಡ್ ಮಾಡ್ತಾರೆ ಜನ ಅಂತ. ಮುಖ್ಯವಾಗಿ 28ಕ್ಕೆ ಯಾರನ್ನು ಆಯ್ಕೆ ಮಾಡಬೇಕು, ಯಾವ ಸರ್ಕಾರ ಬರಬೇಕು ಅನ್ನೋದನ್ನು ಜನ ಥಿಂಕ್ ಮಾಡೋದೇ 3 ತಿಂಗಳಿದೆ ನನಗೆ. ಟೂ ಅರ್ಲಿ ಅಲ್ಲ. ಕೆಲವರು ಅವರೇ ಬಾಯ್ಬಿಟ್ಟವ್ರೆ, ಮಗು ಹುಟ್ಟೋದಕ್ಕಿಂತ ಮೊದಲೇ ಕುಲಾವಿ ಅಂತ. ಹಂಗೆ ಎಲ್ಲರೂ ಅವರೇ ಮಾತಾಡ್ತಾರೆ, ಅವರೇ ಪ್ರಶ್ನೆ ಮಾಡ್ತಾರೆ. ಅವರವರಲ್ಲೇ ಈಗ ಎರಡು ಪಕ್ಷದ ಮಧ್ಯದಲ್ಲಿ ನಡೀತಾ ಇದೆ, ಆಲೆ ಪ್ರಾರಂಭ ಆಗಿದೆ ತಿಕ್ಕಾಟ. ಸೊ ಮಿತ್ರತ್ವದ ಪ್ರಶ್ನೆ, ಅದಕ್ಕೆ ಸಮಾಧಾನ. ಬಟ್ ಒಂದು ಸ್ವಲ್ಪ ಪ್ರಶ್ನೆ ಮಾಡೋರು ಪ್ರಜಾಪ್ರಭುತ್ವದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಅದರಿಂದ ಇವೆಲ್ಲ ನಡೀಲಿ 2 ವರ್ಷ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.